ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ದುರಂಧರ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ದುರಂಧರ್ ಸಿನಿಮಾದ ಪ್ರೀಮಿಯರ್ ಪ್ರದರ್ಶನ ಇವತ್ತು ಸಂಜೆ 4:45ರಿಂದ ದೇಶದ ಮೂಲೆ ಮೂಲೆ ಚಿತ್ರಮಂದಿರಗಳಲ್ಲಿ ನಡೆಯುತ್ತೆ ಅಂತ ಹೇಳಲಾಗಿತ್ತು. ಆದರೆ ಇನ್ನೂ ಕೂಡ ಪ್ರದರ್ಶನ ಆರಂಭವಾಗಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಚಿತ್ರಮಂದಿರಗಳಿಗೆ ಇನ್ನೂ ಕೂಡ KDM ಬಂದಿಲ್ಲ. ಹಾಗಾದ್ರೆ KDM ಅಂದ್ರೆ ಏನು ಅನ್ನೋ ಪ್ರಶ್ನೆ ಒಂದಿಷ್ಟು ಮಂದಿಗಿದೆ. KDM ಅಂತ ಹೇಳಿದ್ರೆ ಕೀ ಡೆಲಿವರಿ ಮೆಸೇಜ್, ಅಂದ್ರೆ ಅದೊಂದು ಪಾಸ್ವರ್ಡ್. ಸಿನಿಮಾ ಆದ ಬಳಿಕ UFO ಕ್ಯೂಬ್ ಹೀಗೆ ಸ್ಯಾಟಲೈಟ್ ಸರ್ವಿಸ್ ಪ್ರೊವೈಡರ್ಗಳಿಗೆ ಅಪ್ಲೋಡ್ ಮಾಡ್ತಾರೆ. ಅದಾದ ಬಳಿಕ ಅವರು ಚಿತ್ರಮಂದಿರಗಳಿಗೆ ಒಂದು ಕೋಡ್ ಕೊಡ್ತಾರೆ. ಆ ಕೋಡೇ KDM. ಕೋಡ್ ಆದ್ರೆ ಕೋಡು, ಪಾಸ್ವರ್ಡ್ ಆದ್ರೆ ಪಾಸ್ವರ್ಡ್. ಆ ಪಾಸ್ವರ್ಡ್ ಹಾಕಿದ್ರಷ್ಟೇ ಸಿನಿಮಾ ಓಪನ್ ಆಗೋದು. ಅದು ಇನ್ನೂ ಕೂಡ ಬಂದಿಲ್ಲ. ಹೀಗಾಗಿ ಚಿತ್ರಮಂದಿರದವರು ಸಿನಿಮಾವನ್ನು ಪ್ರದರ್ಶನ ಮಾಡೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಎಲ್ಲ ಕಡೆಗಳಲ್ಲಿ ಈ ಒಂದು ಸಮಸ್ಯೆ ಎದುರಾಗಿದೆ. 4:45 ಪ್ರದರ್ಶನ ಇನ್ನೂ ಕೂಡ ಆರಂಭವಾಗಲಿಲ್ಲ. 5 ಗಂಟೆ ಪ್ರದರ್ಶನ ಇನ್ನೂ ಕೂಡ ಆರಂಭವಾಗಿಲ್ಲ. ಈಗಾಗಲೇ ಈ ಒಂದು ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಎಲ್ಲರೂ ಕೂಡ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನು ಬರ್ಕೊಳ್ತಾ ಇದ್ದಾರೆ. ನಾನು ಈ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಹೋಗಿದ್ದೆ, ಇನ್ನೂ ಕೂಡ ಸಿನಿಮಾ ಆರಂಭವಾಗಿಲ್ಲ ಅಂತ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ಕೋತಾ ಇದ್ದಾರೆ. ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಚಿತ್ರಮಂದಿರಕ್ಕೆ ಹೋದ್ರೆ ಇನ್ನೂ ಕೂಡ ಸಿನಿಮಾ ಆರಂಭವಾಗಿಲ್ಲ, ಸಿನಿಮಾದ ಪ್ರದರ್ಶನ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂತ ಒಬ್ರು ಹೇಳಿದ್ರೆ, ಮತ್ತೊಬ್ರು ಇವತ್ತು ಸಿನಿಮಾ ಪ್ರದರ್ಶನ ಆರಂಭವಾಗುತ್ತಾ ಅನ್ನೋದೇ ಪ್ರಶ್ನಾರ್ಥಕ ಅಂತ ಹೇಳ್ಕೊತಾ ಇದ್ದಾರೆ. ಒಟ್ಟಿನಲ್ಲಿ ಸಿನಿಮಾ ಇನ್ ಟೈಮಿಗೆ ಅಂತೂ ಪ್ರದರ್ಶನ ಆಗಲಿಲ್ಲ. 4:30 ಪ್ರದರ್ಶನ ಆಗಲಿಲ್ಲ. 5 ಗಂಟೆ ಈಗಾಗಲೇ 5:15 ಆಗ್ತಾ ಬಂತು. 5:30 ಪ್ರದರ್ಶನ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಒಂದು ವೇಳೆ ಈ 5 ಗಂಟೆ ಪ್ರದರ್ಶನ 5:15 ಆದರೆ ಮುಂದಿನ ಪ್ರದರ್ಶನ ಎಷ್ಟೊತ್ತಿಗೆ ಆಗುತ್ತೆ? ಪ್ರದರ್ಶನ ಅಂತೂ ಸಮಸ್ಯೆ ಆಗೇ ಆಗುತ್ತೆ. ಇದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಾಗಿರ್ಬೋದು, ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರದಲ್ಲಾಗಿರ್ಬೋದು. ಒಂದಿಷ್ಟು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು 5 ಗಂಟೆಗೆ ಪ್ರದರ್ಶನವನ್ನು ಇಟ್ಟಿದ್ದಾರೆ. ಮುಂದಿನ ಪ್ರದರ್ಶನ ರಾತ್ರಿ 10:10ವರೆಗೆ ಇಟ್ಟಿದ್ದಾರೆ. ಈ 5 ಗಂಟೆ ಪ್ರದರ್ಶನ 5:15 6 ಗಂಟೆ ಆದರೆ ರಾತ್ರಿ 10 ಗಂಟೆ ಪ್ರದರ್ಶನ 11:30 ಆಗುತ್ತೆ. ಮನೆಗೆ ಹೋಗೋದು ಯಾವಾಗ, ಮಲಗೋದು ಯಾವಾಗ? ಇರಲಿ, ಈ ವಿಚಾರ ಪಕ್ಕಕ್ಕಿಡೋಣ. ಆದರೆ ಒಂದಿಷ್ಟು ಚಿತ್ರಮಂದಿರಗಳು ರಾತ್ರಿ ಪ್ರದರ್ಶನವನ್ನೇ ಇಟ್ಟಿದೆ. 10 ಗಂಟೆ 9 ಗಂಟೆ ಅಲ್ಲ. ಅದಾದ್ರೂ ಪ್ರದರ್ಶನ ಆಗುತ್ತಾ ಗೊತ್ತಿಲ್ಲ. ಯಾಕಂದರೆ KDM ಬರಬೇಕು. KDM ಇನ್ನೂ ಕೂಡ ಬಂದಿಲ್ಲ. ಪಾಸ್ವರ್ಡ್ ಹಾಕಿದಷ್ಟೇ ಪ್ರದರ್ಶನ. ಒಂದಿಷ್ಟು ಮಂದಿ ನಾಳೆ ಪ್ರದರ್ಶನವನ್ನು ಬುಕ್ಕಿಂಗ್ ಮಾಡೋದಕ್ಕೆ ಹೊರಟವರು ಕೂಡ ಅದನ್ನು ಸ್ಟಾಪ್ ಮಾಡಿದ್ದಾರೆ. KDM ಬಂದ ಬಳಿಕ ಸಿನಿಮಾ ಪ್ರದರ್ಶನ ಆಗುತ್ತೆ ಅಂದ ಬಳಿಕ ಟಿಕೆಟ್ ಬುಕ್ಕಿಂಗ್ ಮಾಡೋಣ ಅಂತ. ಯಾಕಂದ್ರೆ ನಾಳೆ ಎಲ್ಲರೂ ಕೂಡ ರಜೆ ಇದೆ. ಹೀಗಾಗಿ ಬಹುತೇಕರು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ವೀಕ್ಷಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅದಾಗುತ್ತಾ ಪ್ರಶ್ನಾರ್ಥಕ. ಒಟ್ಟಿನಲ್ಲಿ ಇವತ್ತು ಇನ್ ಟೈಮಿಗೆ ಸಿನಿಮಾದ ಪ್ರದರ್ಶನ ಆಗಿಲ್ಲ. ಎಷ್ಟೊಂದು ಲೇಟ್ ಆದ್ರೆ ಮುಂದಿನ ಪ್ರದರ್ಶನದ ಗತಿ ಏನು? ಯಾಕಂತ ಹೇಳಿದ್ರೆ ಇದು 4 ಗಂಟೆಯ ಸಿನಿಮಾ. 5:15 ಸಿನಿಮಾ ಪ್ರದರ್ಶನ ಆಗುತ್ತೆ ಅಂತಾದ್ರೆ ಇಂಟರ್ವೆಲ್ ಎಲ್ಲ ಸೇರಿ ಸಿನಿಮಾದ ಡ್ಯೂರೇಷನ್ ಒಟ್ಟು 4:15 ಗಂಟೆ ಆಗುತ್ತೆ. ಅಂದ್ರೆ 5:15 ಸಿನಿಮಾದ ಪ್ರದರ್ಶನ ಆರಂಭವಾದ್ರೆ ಸಿನಿಮಾ ಬಿಡೋದು 10 ಗಂಟೆಗೆ. ಮಧ್ಯದಲ್ಲಿ ಒಂದಿಷ್ಟು ಗ್ಯಾಪ್ ಬೇಕು. ಅದಾಗಿ ಸಿನಿಮಾದ ಪ್ರದರ್ಶನ 10:15 10:30 ಪ್ರದರ್ಶನ ಆಗುತ್ತೆ. ಇದು ಪಾಸ್ವರ್ಡ್ ಬಂದಂತ ಚಿತ್ರಮಂದಿರಗಳ ಕಥೆಯಾದ್ರೆ ಪಾಸ್ವರ್ಡ್ ಬಾರದೇ ಇರುವಂತ ಚಿತ್ರಮಂದಿರಗಳ ಕಥೆ ಏನು? ಅಲ್ಲಿ ಪಾಸ್ವರ್ಡ್ ಬಂದು ಸಿನಿಮಾ ಡೌನ್ಲೋಡ್ ಆಗಿ ಸಿನಿಮಾದ ಪ್ರದರ್ಶನ ಎಷ್ಟೊತ್ತಿಗೆ ಆಗುತ್ತೆ? ಪ್ರಶ್ನಾರ್ಥಕ. 5 ಗಂಟೆಗೆ ಆಗ್ಬೇಕಾದಂತ ಪ್ರದರ್ಶನ 6 ಗಂಟೆಗೆ ಆದ್ರೆ ಮುಂದಿನ ಪ್ರದರ್ಶನ 10 ಗಂಟೆಗೆ ಇದ್ದಿದ್ದು 11:30 ಆಗ್ಬೋದು. ಆ ಪ್ರದರ್ಶನ ಆಗುತ್ತಾ ಅಥವಾ ಈ ಪ್ರದರ್ಶನ ರದ್ದಾಗುತ್ತಾ ಗೊತ್ತಿಲ್ಲ. ಒಟ್ಟಾರೆಯಾಗಿ ಒಂದು ಅತ್ಯದ್ಭುತವಾದಂತ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಬೇಕು ಅಂತ ಚಿತ್ರಮಂದಿರಕ್ಕೆ ಹೋದಂತಹ ಪ್ರೇಕ್ಷಕನಿಗೆ ಆಗಿದ್ದು ಮಾತ್ರ ನಿರಾಸೆ. ಈ ಮಧ್ಯೆ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಸಿನಿಮಾದ ಪ್ರದರ್ಶನ ಆರಂಭವಾಗಿದೆ ಎನ್ನುವ ಮಾಹಿತಿ ಕೂಡ ಇದೆ. ಈಗಾಗಲೇ ಇದು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಿನಿಮಾ 45 ನಿಮಿಷ 1 ಗಂಟೆ ಲೇಟ್ ಆಗಿ ಪ್ರದರ್ಶನ ಆಗಿದೆ ಅಂತ ಒಂದಿಷ್ಟು ಮಂದಿ ಹೇಳ್ತಾ ಇದ್ರೆ, ಚೆನ್ನೈ, ದೆಹಲಿ, ಲಕ್ನೋ ಸೇರಿದಂತೆ ಒಂದಿಷ್ಟು ಕಡೆಗಳಲ್ಲಿ ಸಿನಿಮಾದ ಪ್ರದರ್ಶನ ರದ್ದಾಗಿದೆ. ಇವೆಲ್ಲದರ ಮಧ್ಯೆ ಐನೋಸ್ ಚಿತ್ರಮಂದಿರದಲ್ಲಿ ಒಂದು ಅಹಿತಕರ ಘಟನೆ ನಡೆದಿದೆ. ಅಲ್ಲಿನ ಸಿಬ್ಬಂದಿಗಳು ಸಿನಿಮಾಗೆ ಬಂದಂತ ಪ್ರೇಕ್ಷಕರ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬಂದಿದೆ. ಹಾಗಾದ್ರೆ ಅಲ್ಲೇನಾಯಿತು ಒಮ್ಮೆ ನೋಡ್ಕೊಂಡ್ ಬರೋಣ. আপনি বলুন স্যার, আপনি খালি বলে দিন বর্ধমান আইনক্সে প্রবলেম আছে। বলুন বলুন এবার কি হলো? দাদা ভয় পেলে হবে? বাস হয়ে গেল। নিজে টেকনিক্যাল জানে না, কোনো জায়গা চলছে না, কলকাতা প্রথম শো চলছে না, যা ইচ্ছা মুখে বলে দাও। ಇದು ಇವತ್ತು ದುರಂಧರ್ ಸಿನಿಮಾದ ಪ್ರೀಮಿಯರ್ಗೆ ಆದಂತ ಸಮಸ್ಯೆ.
ಸಿನಿಮಾ ಎಷ್ಟು ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಆಗಿದೆ, ಆಗುತ್ತೆ, ರಾತ್ರಿ ಪ್ರದರ್ಶನ ಆಗುತ್ತೋ ಇಲ್ವೋ ಪ್ರಶ್ನಾರ್ಥಕ. ನಮಸ್ಕಾರ.